ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಗರದ ಪತ್ರಕರ್ತರ ಭವನದಲ್ಲಿ ಭಾನವಿ ಆಸ್ಪತ್ರೆ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಭಾನವಿ ಆಸ್ಪತ್ರೆ ವೈದ್ಯರಾದಂತಹ ಡಾಕ್ಟರ್ ಚಂದನ್ ಕುಮಾರ್ ಮಾತನಾಡಿ, ಪ್ರತಿ ವರ್ಷ ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ. ಅಂತೆಯೇ ನಮ್ಮ ಭಾನವಿ ಆಸ್ಪತ್ರೆ ವತಿಯಿಂದ ಕಳೆದ 13 ವರ್ಷಗಳಿಂದ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತಿದೆ. ಮೈಸೂರು ಮತ್ತು ಸುತ್ತಮುತ್ತಲಿನ ಜನತೆಗೆ ಮಧುಮೇಹದ ಕುರಿತು ಅರಿವನ್ನ ಮೂಡಿಸಲು ಈ ಒಂದು ಕಾರ್ಯಕ್ರಮವನ್ನು ನವೆಂಬರ್ 14ರಂದು ಹಮ್ಮಿಕೊಳ್ಳಲಾಗಿದೆ. ಜೀವನದ ಎಲ್ಲಾ ಹಂತಗಳಲ್ಲಿ ಮಧುಮೇಹ ಎಂಬ ಘೋಷ ವಾಕ್ಯದೊಡನೆ ಈ ಒಂದು ಜಾಥಾವನ್ನ ನಮ್ಮ ಭಾನವಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ನೀಡಿದರು. ದೇಶದಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ತೊಂದರೆ ಮಾಡುತ್ತಾ ಇರುವಂತಹ ಒಂದು ಕಾಯಿಲೆ ಮಧುಮೇಹ. ಇವತ್ತು ಬಹುತೇಕ ಅಂದರೆ ನಮ್ಮ ಭಾರತದ ಅಂಕಿಅಂಶಗಳು ಮಾತಾಡೋದಾದರೆ ಸುಮಾರು 9ರಿಂದ 10 ಕೋಟಿ ಜನ ಈ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಇದು ಬರೀ ಇಂತಹ ವಯಸ್ಕರಲ್ಲಿ ಅಥವಾ ವಯಸ್ಸಾದವರಲ್ಲಿ ಮಾತ್ರ ಅನ್ನೋ ರೀತಿ ಇಲ್ಲ. ಜೀವನದ ಪ್ರತಿ ಹಂತದಲ್ಲೂ ಅಂದರೆ ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ, ಕೆಲವೊಂದು ಪ್ರೆಗ್ನೆಂಟ್ ಲೇಡೀಸಲ್ಲಿ ಕಾಣಿಸ್ಕೊಳ್ಳುತ್ತೆ, ಇನ್ನು ಬಹುತೇಕ ವಯಸ್ಸಾದವರಲ್ಲಿ ವಯಸ್ಕರಲ್ಲಿ ಕಾಣಿಸ್ಕೊಳ್ಳುವಂತಹ ಈ ಒಂದು ಕಾಯಿಲೆ. ಪ್ರತಿ ವರ್ಷ ನವೆಂಬರ್ 14ನ್ನು ವಿಶ್ವ ಮಧುಮೇಹ ದಿನ ಅಂತ ಆಚರಣೆ ಮಾಡಲಾಗುತ್ತೆ, ಜನಗಳಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ಕಾಯಿಲೆ ಬಗ್ಗೆ. ವಿಶೇಷವಾಗಿ 14ನೇ ತಾರೀಕು ಯಾಕೆ ಅಂತ ಹೇಳಿದ್ರೆ, ಈ ಮಧುಮೇಹ ಚಿಕಿತ್ಸೆಗೆ ಬೇಕಾದಂತಹ ಮುಖ್ಯವಾದ ಒಂದು ಮೆಡಿಸಿನ್ ಇನ್ಸುಲಿನ್ ಏನಿದೆ, ಇದನ್ನು ಕಂಡುಹಿಡಿದಂತಹ ಸೈಂಟಿಸ್ಟ್ ಇಬ್ಬರಲ್ಲಿ ಒಬ್ಬರಾದ ಸರ್ ಫ್ರೀಡ್ರಿಕ್ ಬಂಟಿಂಗ್ ಅನ್ನೋರ ಹುಟ್ಟುಹಬ್ಬದ ದಿನ ಅಂದರೆ ನವೆಂಬರ್ 14ನೇ ದಿನ ವಿಶ್ವದಾದ್ಯಂತ ಇದನ್ನು ವಿಶ್ವ ಮಧುಮೇಹ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಒಂದು ವಿಶೇಷವಾದ ಒಂದು ಧ್ಯೇಯ ಅಥವಾ ಒಂದು ಥೀಮನ್ನು ಹಮ್ಮಿಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಲಾಗುತ್ತೆ. ಹಾಗೆ ಈ ವರ್ಷ ಡಯಾಬಿಟೀಸ್ ಅಕ್ರಾಸ್ ಲೈಫ್ ಸ್ಟೇಜಸ್ ಅಂತ, ಅಂದರೆ ಜೀವನ ಹಂತಗಳಾದ್ಯಂತ ಮಧುಮೇಹ, ಅಂದರೆ ಪ್ರತಿ ಹಂತದ ಜೀವನದ ಹಂತಗಳಲ್ಲೂ ಕೂಡ ಹೇಗೆ ನಾವು ಇದನ್ನು ತಡೆಗಟ್ಟಬಹುದು ಅಥವಾ ಬಂದಾದರೆ ಹೇಗೆ ಅದನ್ನು ನಿರ್ವಹಿಸ್ಬೋದು ಅಥವಾ ಅದರಿಂದ ಹೆಚ್ಚಿನ ಕಾಯಿಲೆಗೆ ಹೆಚ್ಚಿನ ತೊಂದರೆಗಳಿಗೆ ಈಡಾಗದೆ ಹೇಗೆ ನಾವು ಕ್ರಮಗಳನ್ನು ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಜನಗಳಲ್ಲೆಲ್ಲರಲ್ಲೂ ಒಂದು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವಾಗಿ ಇದನ್ನು ಎಲ್ಲ ಕಡೆಯೂ ಆಚರಣೆ ಮಾಡ್ತೇವೆ. ಹಾಗೆಯೇ ನಮ್ಮ ಆಸ್ಪತ್ರೆಯ ವತಿಯಿಂದ ಕೂಡ ಕಳೆದ 12 ವರ್ಷಗಳಿಂದನೂ ಒಂದು ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಈ ವರ್ಷ ಕೂಡ ನವೆಂಬರ್ 14ನೇ ತಾರೀಕು ಒಂದು ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಡಾಕ್ಟರ್ ವಿಜಯ್ ಅವರು ಹೇಳ್ತಾರೆ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಡಯಾಬಿಟೀಸ್ ಅನ್ನೋ ಕಾಯಿಲೆ ಇದು ಯಾವ ಅಂಗಾಂಗಗಳದ್ದು? ಈ ಡಯಾಬಿಟೀಸ್ ಅನ್ನೋದು ಇಂಥ ಅಂಗ ಅಂತಲ್ಲ, ತಲೆಯಿಂದ ಕಾಲಿನವರೆಗೂ ಪ್ರತಿಯೊಂದು ದೇಹದ ನರನಾಡಿಗಳನ್ನು ಡ್ಯಾಮೇಜ್ ಮಾಡುವಂತಹ ಒಂದು ಕಾಯಿಲೆ. ಹಾಗಾಗಿ ಮೆದುಳಿನಲ್ಲಿ ಮಾಡಿದ್ರೆ ಪಾರ್ಶ್ವವಾಯು, ಸ್ಟ್ರೋಕು, ಕಣ್ಣಿನಲ್ಲಿ ದೃಷ್ಟಿಮಾಂದ್ಯತೆ, ಹೃದಯದ ರಕ್ತನಾಳ ಆದರೆ ಹೃದಯಾಘಾತ, ಕಿಡ್ನಿ ಮೂತ್ರಪಿಂಡ ವೈಫಲ್ಯ, ಕಾಲುಗಳಲ್ಲಾದರೆ ಗ್ಯಾಂಗ್ರೀನು, ಕಾಲನ್ನು ತೆಗೆಯುವಂಥದ್ದು. ಸೊ ಹಾಗಾಗಿ ಪ್ರಪಂಚದ ಅರ್ಧಕ್ಕಿಂತ ಹೆಚ್ಚು ಕಾಯಿಲೆಗಳೆಲ್ಲ ಅಥವಾ ಸಮಸ್ಯೆಗಳೆಲ್ಲ ಬರ್ತಾ ಇರೋದು ಈ ಡಯಾಬಿಟೀಸಿಂದ. ಅದನ್ನು ಭಾಳ ಕೇವಲ ಸಿಂಪಲ್ ಒಂದು ಟೆಸ್ಟಿಂದ, ಅತಿ ಹೆಚ್ಚಿನ ಕಾಸ್ಟ್ಲಿ ಏನಲ್ಲ ಅಥವಾ ಉಪಕರಣಗಳು ಇಲ್ಲದೇ ಇರೋವಂಥದ್ದೇನಲ್ಲ, ಒಂದು ಸಣ್ಣ ಫಿಂಗರ್ ಪ್ರಿಕ್ ಟೆಸ್ಟ್ನಿಂದ ಕಂಡುಹಿಡ್ಕೋಬೋದು. ಅದರ ವಿಪರ್ಯಾಸ ಏನಂತ ಹೇಳಿದ್ರೆ, ಇವತ್ತಿಗೂ ಕೂಡ ನಾವು ದಿನದಲ್ಲಿ ಒಬ್ಬರು ಇಬ್ಬರನ್ನ 300-400 ಇದ್ದು ಅವ್ರಿಗೆ ಅರಿವೇ ಇಲ್ಲದಿರೋ ಅಂತೆ ನೋಡ್ತಾ ಇರ್ತೀವಿ. ನಂತರ ಡಾಕ್ಟರ್ ವಿಜಯ್ ಈ ಕುರಿತು ಮಾತನಾಡಿದ್ರು. ನಾವು ಭಾನವಿ ಆಸ್ಪತ್ರೆನ 2012ರಲ್ಲಿ ಪ್ರಾರಂಭಿಸಿದ್ವಿ. ಅಲ್ಲಿಂದ ಇಲ್ಲಿ ತನಕ ನಾವು ಹಲವಾರು ದಿನಗಳನ್ನು ಜನಜಾಗೃತಿಗಾಗಿ ಉಪಯೋಗಿಸ್ಕೋತಾ ಇದ್ವಿ. ಹಾರ್ಟ್ ಡೇ ಇರ್ಬೋದು, ಇಲ್ಲ ಹೆಪಟೈಟಿಸ್ ಡೇ, ಹಾಗೆ ಹಲವಾರು ಕಾರ್ಯಕ್ರಮಗಳಿರ್ತವೆ ವರ್ಷ ಪೂರ್ತಿ. ಇದರಲ್ಲಿ ಮುಖ್ಯವಾಗಿ ನಾವು ವರ್ಲ್ಡ್ ಡಯಾಬಿಟಿಸ್ ಡೇ ಈ ದಿನನ ಭಾಳ ಪ್ರಮುಖವಾಗಿ ಆಚರಿಸ್ತೀವಿ. ಪ್ರಮುಖವಾಗಿ ಆಚರಿಸೋದು ಅಂದರೆ ಹೇಗೆಂದರೆ, ಜನಜಾಗೃತಿನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಬಂದಿದ್ದೀವಿ. ಕಳೆದ 13 ವರ್ಷದಿಂದನೂ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ವರ್ಷವೂ ಮಾಡ್ತೀವಿ. ಅದ್ರ ಜೊತೆ ಪ್ರತಿ ವರ್ಷ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಮಾಡ್ತೀವಿ. ಅದರಲ್ಲಿ ಈ ಬಾರಿ ಎಲ್ಲದಕ್ಕಿಂತ ಅಧಿಕವಾಗಿ 100ಕ್ಕೂ ಹೆಚ್ಚು ಬ್ಲಡ್ನ ನಾವು ಕಲೆಕ್ಟ್ ಮಾಡಿ ಜನಗಳಿಗೆ ಉಪಯೋಗ ಆಗಲಿ ಅಂತ ಕೊಟ್ಟಿದ್ದೀವಿ. ಅದೇ ರೀತಿ ಬೇರೆ ಕಾರ್ಯಕ್ರಮ ಮುಖ್ಯವಾಗಿ ಮಾಡೋಂಥದ್ದು ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ಇದನ್ನು ನಾವು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಪ್ರತಿ ವರ್ಷ ಯಾರಾದರೂ ಒಬ್ಬರು ಮುಖ್ಯವಾದ ಅತಿಥಿಗಳನ್ನು ಕರೆದುಬಿಟ್ಟು ಮಾಡೋದು ನಮ್ಮ ವಾಡಿಕೆಯಾಗಿದೆ. ಅದೇ ರೀತಿ ಈ ವರ್ಷ ನಾವು ಪೊಲೀಸ್ ಕಮಿಷನರ್ ಆದಂಥ ಶ್ರೀಮತಿ ಸೀಮಾ ಲಟ್ಕರ್ ಅವರು ಬಂದು ಇದನ್ನು ಇನಾಗ್ರೇಟ್ ಮಾಡಲಿದ್ದಾರೆ. ನಾವು ಇದನ್ನು ಪ್ರತಿ ವರ್ಷ ಜಾಗೃತಿನ ಒಂದು ವಾಕಥಾನ್ ಮಾಡಿ ಜನಗಳನ್ನು ತಲುಪೋದಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ನಾವು ಈ ವರ್ಷವೂ ವಾಕಥಾನ್ ಮಾಡ್ತಾಯಿದ್ವಿ. ಭಾನವಿ ಆಸ್ಪತ್ರೆಯಿಂದ ಶುರು ಮಾಡಿ ಅಕ್ಷಯ ಭಂಡಾರ್ ಥ್ರೂ ಮೂಲಕ A to Z ಸರ್ಕಲ್ ಮೂಲಕ ಹೋಗಿ ವಾಪಸ್ ಭಾನವಿ ಆಸ್ಪತ್ರೆಗೆ ಬಂದ ಮೇಲೆ ಅಲ್ಲಿ ಇರೋ ಪಾರ್ಟಿಸಿಪೆಂಟ್ಸ್ ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಆಗಿರುತ್ತೆ.
ಟಿ ಶರ್ಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ಹಾಗೂ ಜನಗಳು ಯಾರೇ ಬಂದರೂ ಎಂಟೈರ್ ಡೇ ಅವ್ರಿಗೆ ಫ್ರೀ ಡಯಾಬಿಟಿಸ್ ಚೆಕಪ್ ಇರುತ್ತೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ನಿರಂಜನ್ ಸ್ವಾಮಿ ಉಪಸ್ಥಿತರಿದ್ದರು.